ಹೆಲೋ ಸ್ಟೂಡೆಂಟ್ಸ್, ಎಲೆಕ್ಟ್ರಿಷಿಯನ್ ಗ್ರೇಡ್ನ ಈ ಸೆಷನ್ನಲ್ಲಿ ಬ್ಯಾಟರಿ ಚಾರ್ಜರ್ ಮತ್ತು ಇನ್ವರ್ಟರ್ ಅನ್ನು ಹೇಗೆ ಮೈಂಟೈನ್ ಮಾಡುವುದು, ಸರ್ವಿಸ್ ಮತ್ತು ಟ್ರಬಲ್ ಶೂಟ್ ಮಾಡುವುದು ಎಂದು ನೀವು ಕಲಿಯುತ್ತೀರಿ. ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ ಇನ್ವರ್ಟರ್ನಲ್ಲಿನ ಡಿಫೆಕ್ಟ್ಸ್ಗಳನ್ನು ಗುರುತಿಸುವುದು, ರಿಪೇರಿ ಮಾಡುವ ಮೂಲಕ ಇನ್ವರ್ಟರ್ ಅನ್ನು ಸರಿಪಡಿಸುವುದು, ಬ್ಯಾಟರಿ ಚಾರ್ಜರ್ನಲ್ಲಿನ ಡಿಫೆಕ್ಟ್ಸ್ ಗುರುತಿಸಿ ಸರಿಪಡಿಸುವುದು, ಬ್ಯಾಟರಿ ಮತ್ತು ಇನ್ವರ್ಟರ್ನ ರಿಪೇರ್ ಮತ್ತು ಮೇಂಟೆನೆನ್ಸ್ ಮಾಡುವುದು. ಬ್ಯಾಟರಿ ಚಾರ್ಜರ್ ಮತ್ತು ಇನ್ವರ್ಟರ್ ಅನ್ನು ಮೇಂಟೈನ್ ಮಾಡಲು, ಸರ್ವಿಸ್ ಮತ್ತು ಟ್ರಬಲ್ ಶೂಟ್ ಮಾಡಲು ಅಗತ್ಯವಿರುವ ಸಲಕರಣೆಗಳು ಮತ್ತು ವಸ್ತುಗಳನ್ನು ನೋಡೋಣ. ಟೂಲ್ಸ್ ಅಥವಾ ಇನ್ಸ್ಟ್ರುಮೆಂಟ್ಸ್. ಟ್ರೈನಿಸ್ ಟೂಲ್ ಕಿಟ್ 1 ಸೆಟ್. ಸೋಲ್ಡರಿಂಗ್ ಐರನ್ 35 ವ್ಯಾಟ್ ಬೈ 250 ವೋಲ್ಟ್ಸ್ 1. ಡಿಸೋಲ್ಡರಿಂಗ್ ಗನ್ 65 ವ್ಯಾಟ್ಸ್ ಬೈ 250 ವೋಲ್ಟ್ಸ್ 1. ಸ್ಟಾರ್ ಸ್ಕ್ರೂ ಡ್ರೈವರ್ ಸೆಟ್ 1 ಸೆಟ್. ಆಮ್ಮೀಟರ್ 0 to 10 amps MC 1. ವೋಲ್ಟ್ ಮೀಟರ್ 0 to 50 volts MC 1. ಡಿಜಿಟಲ್ ಮಲ್ಟಿಮೀಟರ್ 31 by 2 digits 1. ಇಕ್ವಿಪ್ಮೆಂಟ್ಸ್ ಅಥವಾ ಮಿಷಿನರಿ. ಆಟೋ ಟ್ರಾನ್ಸ್ಫಾರ್ಮರ್ 0 to 270 volts 5 amps 1. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ 240 by 40 volts 300 VA 1. ಚಾರ್ಜರ್ ಟ್ರಾನ್ಸ್ಫಾರ್ಮರ್ ವಿತ್ ಸೆಂಟರ್ ಟ್ಯಾಪಿಂಗ್ 6 volts 0 6 volts 500 milliamps 1. ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟರಿ 6 volts by 120 amps hour 1. ರಿಲೇಸ್ ಡಬಲ್ ಪೋಲ್ 3. ಮೆಟೀರಿಯಲ್ಸ್ ಅಥವಾ ಕಾಂಪೊನೆಂಟ್ಸ್. PCB 115 ಜನರಲ್ ಪರ್ಪಸ್ 2. ಪುಷ್ ಬಟನ್ ಸ್ವಿಚಸ್ 2. ಟಾಗಲ್ ಸ್ವಿಚಸ್ 250 volts by 6 amps 2. ಡಯೋಡ್ಸ್ 1N4002 4. ಡಯೋಡ್ಸ್ ಫಾರ್ ಬ್ರಿಡ್ಜ್ 1N112 4. ಕೆಪಾಸಿಟರ್ಸ್ 250 ಮೈಕ್ರೋಫ್ಯಾರಡ್ by 12 volts 1. ರೆಸಿಸ್ಟರ್ಸ್ 10 ohm 1 watt 1. ಪಾಟ್ 1.5 ohm by 10 watt 1. ಲೋ ವೋಲ್ಟೇಜ್ ಲ್ಯಾಂಪ್ 6.3 volts 1. ಫ್ಯೂಸ್ 250 milliamps 1. ನಿಯಾನ್ ಲ್ಯಾಂಪ್ 1. ಬಜರ್ 250 volts 1. ಸೋಲ್ಡರಿಂಗ್ ಫ್ಲಾಗ್ಸ್ ಮತ್ತು 60 by 40 ಸೋಲ್ಡರ್ ಅಗತ್ಯವಿದ್ದಷ್ಟು. ಡಯೋಡ್ IN5402 3. LED ರೆಡ್ ಮತ್ತು ಗ್ರೀನ್ 1. ಟ್ರಾನ್ಸಿಸ್ಟರ್ 2N3055 1. ರೆಸಿಸ್ಟರ್ 2.2 ohm 22 ohm 50 ohm ಎಲ್ಲವೂ ಒಂದೊಂದು. 1K 1 watt 2. ಎಲೆಕ್ಟ್ರಾಲಿಟಿಕ್ ಕೆಪಾಸಿಟರ್ಸ್ 1000 ಮೈಕ್ರೋಫ್ಯಾರಡ್ by 25 volts 10 ಮೈಕ್ರೋಫ್ಯಾರಡ್ 25 volts ಎಲ್ಲವೂ 2. 2.2 ಮೈಕ್ರೋಫ್ಯಾರಡ್ by 250 volts 1. ರಿಲೇ NC ಅಥವಾ NO 6 volts 1. ಟ್ರಾನ್ಸ್ಫಾರ್ಮರ್ 240 volts by 7.50 75 volts 2A 1. ಇನ್ವರ್ಟರ್ ಟ್ರಾನ್ಸ್ಫಾರ್ಮರ್ ಐರನ್ ಕೋರ್ ಲ್ಯಾಮಿನೇಟೆಡ್ SWG 25 turns ಪ್ರೈಮರಿ ಮತ್ತು 36 SWG 285 turns ಸೆಕೆಂಡರಿ 1. ಫ್ಯೂಸ್ 2.5 amps 0.5 amps ಎಲ್ಲವೂ ಒಂದೊಂದು. SP ಸ್ವಿಚಸ್ ಟಾಗಲ್ 6 volts 2. ಬ್ಯಾಟರಿ ಚಾರ್ಜರ್ ಮತ್ತು ಇನ್ವರ್ಟರ್ ಅನ್ನು ಮೇಂಟೈನ್ ಮಾಡಲು, ಸರ್ವಿಸ್ ಮತ್ತು ಟ್ರಬಲ್ ಶೂಟ್ ಮಾಡಲು ಮಾಡಬೇಕಾದ ಪ್ರಿಪರೇಷನ್ಸ್ ನಾವೀಗ ನೋಡೋಣ. ಈ ಅಭ್ಯಾಸದಲ್ಲಿ ನಮ್ಮ ಮೊದಲ ಟಾಸ್ಕ್ ಬ್ಯಾಟರಿ ಚಾರ್ಜರ್ನ ಸರ್ವಿಸ್ ಮತ್ತು ಟ್ರಬಲ್ ಶೂಟ್ ಮಾಡುವುದು. ಅಗತ್ಯವಿದ್ದಲ್ಲಿ ಗ್ಲೌಸ್, ಸೇಫ್ಟಿ ಗ್ಲಾಸಸ್ ಮತ್ತು ಆಂಟಿಸ್ಟಾಟಿಕ್ ರಿಸ್ಟ್ ಸ್ಟ್ರಾಪ್ ನಂತಹ ಸೂಕ್ತವಾದ ಪ್ರೊಟೆಕ್ಟಿವ್ ಗೇರ್ ಧರಿಸುವ ಮೂಲಕ ನಿಮ್ಮ ವೈಯಕ್ತಿಕ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಟ್ರಬಲ್ ಶೂಟಿಂಗ್ ಆಗಿ ಸರಿಯಾದ ಲೈಟ್ ಇರುವ, ಚೆನ್ನಾಗಿ ಗಾಳಿ ಇರುವ ಪ್ರದೇಶವನ್ನು ಹುಡುಕಿ. ಚಾರ್ಜರ್ ಅನ್ನು ಪರೀಕ್ಷಿಸಲು ನೀವು ಕ್ಲಿಯರ್ ವರ್ಕ್ ಸ್ಪೇಸ್ ಮತ್ತು ಪವರ್ ಸೋರ್ಸ್ ಆಕ್ಸೆಸ್ ಹೊಂದಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ. ಮುನ್ನೆಚ್ಚರಿಕೆಯಾಗಿ ಹತ್ತಿರದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಟುಕೊಳ್ಳಿ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಚಾರ್ಜರ್ ಅನ್ನು ಅನ್ಪ್ಲಗ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಚಾರ್ಜರ್ನ ಯೂಸರ್ ಮ್ಯಾನ್ಯುವಲ್ ಚೆನ್ನಾಗಿ ಓದಿ ತಿಳಿದುಕೊಳ್ಳಿ. ಇದು ನಿರ್ದಿಷ್ಟ ಮಾಡೆಲ್ನ ಆಪರೇಷನ್, ಟ್ರಬಲ್ ಶೂಟಿಂಗ್ ಮತ್ತು ಸುರಕ್ಷತಾ ಮುನ್ನೆಚ್ಚರಿಕೆಗಳ ಕುರಿತು ನಿರ್ದಿಷ್ಟ ಸೂಚನೆಗಳನ್ನು ಒದಗಿಸುತ್ತದೆ. ಅದರ ಘಟಕಗಳು, ವೋಲ್ಟೇಜ್ ರೇಟಿಂಗ್ಸ್ ಮತ್ತು ಚಾರ್ಜಿಂಗ್ ಆಲ್ಗೋರಿಥಮ್ಸ್ ಗಳನ್ನು ಒಳಗೊಂಡಂತೆ ಚಾರ್ಜರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ಸರಿಯಾಗಿ ತಿಳಿದುಕೊಳ್ಳಿ. ಉಂಟಾಗಬಹುದಾದ ಯಾವುದೇ ಸಮಸ್ಯೆಗಳನ್ನು ನಿವಾರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಸರ್ವಿಸ್ ಮತ್ತು ಟ್ರಬಲ್ ಶೂಟ್ಗೆ ಅಗತ್ಯವಾದ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಸಂಗ್ರಹಿಸಿ. ಡ್ಯಾಮೇಜ್ ಅಥವಾ ಲೂಸ್ ಕನೆಕ್ಷನ್ಸ್ಗಳ ಯಾವುದೇ ವಿಸಿಬಲ್ ಸೈನ್ಸ್ಗಾಗಿ ಬ್ಯಾಟರಿ ಚಾರ್ಜರ್ ಅನ್ನು ಪರೀಕ್ಷಿಸಿ.
ಏನಾದರೂ ಸಮಸ್ಯೆ ಇದೆಯೇ ಎಂದು ಪವರ್ ಕಾರ್ಡ್, ಇನ್ಪುಟ್ ಅಥವಾ ಔಟ್ಪುಟ್ ಟರ್ಮಿನಲ್ಸ್, ಕಂಟ್ರೋಲ್ ನಾಬ್ಸ್ ಮತ್ತು ಡಿಸ್ಪ್ಲೇಯನ್ನು ಪರಿಶೀಲಿಸಿ. ಯಾವುದೇ ಫಿಸಿಕಲ್ ಡ್ಯಾಮೇಜ್ ಗಮನಿಸಿದರೆ ರಿಪೇರ್ ಮಾಡಲು ನೋಟ್ ಮಾಡಿಕೊಳ್ಳಿ. ತೋರಿಸಿರುವಂತೆ ಬ್ಯಾಟರಿ ಚಾರ್ಜರ್ ಸರ್ಕ್ಯೂಟ್ ಅನ್ನು ಟ್ರೇಸ್ ಮಾಡಿ. ಬ್ಯಾಟರಿ ಕನೆಕ್ಟಿಂಗ್ ಟರ್ಮಿನಲ್ಸ್ಗಳಲ್ಲಿ ಚಾರ್ಜಿಂಗ್ ವೋಲ್ಟ್ ಇದೆಯೇ ಎಂದು ಸರ್ಕ್ಯೂಟ್ ಅನ್ನು ಪರಿಶೀಲಿಸಿ. ವೋಲ್ಟೇಜ್ ಲಭ್ಯವಿಲ್ಲದಿದ್ದರೆ ಫ್ಯೂಸ್ ಕ್ಯಾರಿಯರ್ನಲ್ಲಿ ಒದಗಿಸಲಾದ ಫ್ಯೂಸ್ ಅನ್ನು ಪರಿಶೀಲಿಸಿ. ಮಲ್ಟಿಮೀಟರ್ನಿಂದ ಬ್ರಿಡ್ಜ್ ರೆಕ್ಟಿಫೈಯರ್ ಔಟ್ಪುಟ್ನಲ್ಲಿ ವೋಲ್ಟೇಜ್ ಔಟ್ಪುಟ್ ಅನ್ನು ಪರೀಕ್ಷಿಸಿ. ಬ್ರಿಡ್ಜ್ ರೆಕ್ಟಿಫೈಯರ್ ಡಯೋಡ್ಸ್ಗಳ ಕಂಡೀಷನ್ಸ್ ಪರಿಶೀಲಿಸಿ. ಡಿಫೆಕ್ಟ್ ಕಂಡುಬಂದಲ್ಲಿ ಅವುಗಳನ್ನು ಬದಲಾಯಿಸಿ. ಎಲ್ಲಾ ಡಯೋಡ್ಸ್ ಸರಿಯಾಗಿದ್ದರೆ ಬ್ರಿಡ್ಜ್ ನೆಟ್ವರ್ಕ್ಗೆ ಎಸಿ ಇನ್ಪುಟ್ ಅನ್ನು ಪರಿಶೀಲಿಸಿ. ಚಾರ್ಜಿಂಗ್ ಸರ್ಕ್ಯೂಟ್ ಅನ್ನು ದುರಸ್ತಿ ಮಾಡಿದ ನಂತರ ಸಾಮಾನ್ಯ ಕೆಲಸಕ್ಕಾಗಿ ಚಾರ್ಜಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅನ್ನು ಪರಿಶೀಲಿಸಿ. ಬ್ಯಾಟರಿ ಸಂಪೂರ್ಣವಾಗಿ ಚಾರ್ಜ್ ಆಗಿರುವಾಗ ಎಸಿ ಮೇನ್ಸ್ನ ಆಟೋ ಕಟ್ ಆಫ್ ಆಗಿದೆಯೇ ಎಂದು ಪರಿಶೀಲಿಸಿ. ಆಟೋ ಕಟ್ ಆಫ್ ಕಾರ್ಯನಿರ್ವಹಿಸಿದ್ದರೆ ರಿಲೇ ಟರ್ಮಿನಲ್ಸ್ಗಳಲ್ಲಿ ಪೊಟೆನ್ಶಿಯೋಮೀಟರ್ ಮತ್ತು ವೋಲ್ಟೇಜ್ಗೆ ಸಂಪರ್ಕಗೊಂಡಿರುವ ಡಯೋಡ್ ಅನ್ನು ಪರಿಶೀಲಿಸಿ ಮತ್ತು ರಿಲೇ ಟರ್ಮಿನಲ್ ಪೋಲ್ನಲ್ಲಿ ವೋಲ್ಟೇಜ್ ಇದ್ದರೆ ಆಟೋ ಕಟ್ ಆಫ್ ಸರಿಯಾಗಿದೆ ಎಂದು ನಾವು ತೀರ್ಮಾನಿಸಬಹುದು. ಬ್ಯಾಟರಿಯ ಕಂಡೀಷನ್ಸ್ ಪರಿಶೀಲಿಸಿ. ಸಂಪೂರ್ಣವಾಗಿ ಚಾರ್ಜ್ ಮಾಡಲಾದ ಬ್ಯಾಟರಿಯು ರೇಟೆಡ್ ವೋಲ್ಟೇಜ್ಗಿಂತ ಸುಮಾರು 20% ಹೆಚ್ಚಿನ ಲೋಡ್ನಲ್ಲಿ ಡಿಸಿ ವೋಲ್ಟೇಜ್ ಅನ್ನು ತೋರಿಸುತ್ತದೆ. ನೆನಪಿಡಿ, ರೇಟೆಡ್ ವೋಲ್ಟೇಜ್ನ 70% ಗಿಂತ ಕಡಿಮೆ ಬ್ಯಾಟರಿಯ ವೋಲ್ಟೇಜ್ ಅಂದ್ರೆ ನೋ ಲೋಡ್ ಡ್ರಾಪ್ ಆಗಲು ಬಿಡಬೇಡಿ. ಡ್ರಾಪ್ ಆದರೆ ಬ್ಯಾಟರಿಯನ್ನು ಸರಿಪಡಿಸುವುದು ಬಹಳ ಕಷ್ಟ. ಬ್ಯಾಟರಿಯನ್ನು ಚಾರ್ಜ್ ಮಾಡುವಾಗ ಅದು ಡಿಸ್ಟಿಲ್ ವಾಟರ್ ನಿಂದ ಟಾಪ್ ಅಪ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತು ಸೆಲ್ಸ್ ಗಳಿಂದ ಸುಲಭವಾಗಿ ಗ್ಯಾಸಸ್ ಹೊರಹಾಕಲು ಕ್ಯಾಪ್ಸ್ ಗಳನ್ನು ತೆಗೆದುಹಾಕಬೇಕು. ನಮ್ಮ ಮುಂದಿನ ಟಾಸ್ಕ್ ಇನ್ವರ್ಟರ್ ಸರ್ಕ್ಯೂಟ್ ನ ಸರ್ವಿಸ್ ಮತ್ತು ಟ್ರಬಲ್ ಶೂಟ್. ಸ್ಪೆಸಿಫಿಕೇಶನ್ಸ್, ಆಪರೇಟಿಂಗ್ ಕಂಡೀಷನ್ಸ್ ಗಳಂತಹ ಇನ್ವರ್ಟರ್ ಸರ್ಕ್ಯೂಟ್ ಬಗ್ಗೆ ಲಭ್ಯವಿರುವ ಎಲ್ಲಾ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಇನ್ವರ್ಟರ್ ನ ಡಿಸೈನ್ ಮತ್ತು ಅದರ ಕೆಲಸವನ್ನು ಅರ್ಥ ಮಾಡಿಕೊಳ್ಳುವುದು ಸಮಸ್ಯೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಯಾವುದೇ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡುವ ಮೊದಲು ಸರಿಯಾದ ಕಾರ್ಯವಿಧಾನಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಪವರ್ ಸಪ್ಲೈ ಡಿಸ್ಕನೆಕ್ಟ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಎಲೆಕ್ಟ್ರಿಕಲ್ ಶಾಕ್ಸ್ ತಪ್ಪಿಸಲು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಗ್ಲೌಸ್, ಸೇಫ್ಟಿ ಗ್ಲಾಸಸ್ ಮತ್ತು ಇನ್ಸುಲೇಟೆಡ್ ಟೂಲ್ಸ್ ಗಳಂತಹ ಸೂಕ್ತವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಬಳಸಿ. ಇನ್ವರ್ಟರ್ ಸರ್ಕ್ಯೂಟ್ ಮತ್ತು ಅದರ ಘಟಕಗಳ ಸಂಪೂರ್ಣ ವಿಜುವಲ್ ಇನ್ಸ್ಪೆಕ್ಷನ್ ಮಾಡಿ. ಫಿಸಿಕಲ್ ಡ್ಯಾಮೇಜ್, ಲೂಸ್ ಕನೆಕ್ಷನ್ಸ್, ಸುಟ್ಟ ಅಥವಾ ಕರಗಿದ ಘಟಕಗಳು ಅಥವಾ ಡಿಸ್ಕಲರೇಷನ್ ಚಿಹ್ನೆಗಳಿದೆಯೇ ಎಂದು ನೋಡಿ. ಕೆಪಾಸಿಟರ್ಸ್, ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್ ಮತ್ತು ಯಾವುದೇ ಇತರ ನಿರ್ಣಾಯಕ ಘಟಕಗಳಿಗೆ ಹೆಚ್ಚು ಗಮನ ಕೊಡಿ. ಇನ್ವರ್ಟರ್ ಸರ್ಕ್ಯೂಟ್ ಅನ್ನು ಮತ್ತು ಆಕ್ಟಿವ್ ಕಾಂಪೊನೆಂಟ್ಸ್ ಗಳನ್ನು ಟ್ರೇಸ್ ಮಾಡಿ. ಶಾರ್ಟ್ ಸರ್ಕ್ಯೂಟ್ ಮತ್ತು ಓಪನ್ ಸರ್ಕ್ಯೂಟ್ ಟೆಸ್ಟ್ ಮಾಡಿ. ಬ್ಯಾಟರಿ ತೆಗೆದುಹಾಕಿ. ಎಸಿ ವೋಲ್ಟೇಜ್ ಕನೆಕ್ಟ್ ಮಾಡಿ ಮತ್ತು ಮೇನ್ಸ್ ಆನ್ ಮಾಡಿ ಇನ್ವರ್ಟರ್ ಔಟ್ಪುಟ್ ಅನ್ನು ಪರಿಶೀಲಿಸಿ. ಯಾವುದೇ ಔಟ್ಪುಟ್ ಇಲ್ಲದಿದ್ದರೆ ಇನ್ವರ್ಟರ್ ಟ್ರಾನ್ಸ್ಫಾರ್ಮರ್ ನ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಸ್ ಗಳ ಕಂಟಿನ್ಯೂಟಿ ಪರಿಶೀಲಿಸಿ. ಟ್ರಾನ್ಸ್ಫಾರ್ಮರ್ ಸರಿಯಾಗಿದ್ದರೆ ನಂತರ ಟ್ರಾನ್ಸಿಸ್ಟರ್ 2N3055 ಮತ್ತು ಬೇಸ್ ಸಪ್ಲೈ ಪರಿಶೀಲಿಸಿ. ರಿಲೇಯ NC ಯೊಂದಿಗೆ ಒದಗಿಸಲಾದ ಫ್ಯೂಸ್ ಅನ್ನು ಪರಿಶೀಲಿಸಿ ಮತ್ತು ರಿಲೇ ಕಾಂಟ್ಯಾಕ್ಟ್ಸ್ ಗಳ ಕಂಡೀಷನ್ಸ್ ಪರಿಶೀಲಿಸಿ. ರೆಕ್ಟಿಫೈಯರ್ ಡಯೋಡ್ಸ್ ಮತ್ತು ಬ್ಲೀಡರ್ ರೆಸಿಸ್ಟರ್ ಕನೆಕ್ಷನ್ಸ್ ಪರಿಶೀಲಿಸಿ. ಮೇನ್ಸ್ ಟ್ರಾನ್ಸ್ಫಾರ್ಮರ್ ನ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಸ್ ಗಳನ್ನು ಪರಿಶೀಲಿಸಿ. ಮೇನ್ ಫ್ಯೂಸ್ ಅನ್ನು ಪರಿಶೀಲಿಸಿ. ರಿಪೇರ್ ಪೂರ್ಣಗೊಂಡ ನಂತರ ಬ್ಯಾಟರಿ ಕನೆಕ್ಷನ್ಸ್ ಗಳಿಲ್ಲದೆ ಔಟ್ಪುಟ್ ವೋಲ್ಟೇಜ್ ಅನ್ನು ಪರಿಶೀಲಿಸಿ. ಔಟ್ಪುಟ್ ಲಭ್ಯವಿದ್ದರೆ ಚಾರ್ಜ್ ಬ್ಯಾಟರಿಯನ್ನು ಕನೆಕ್ಟ್ ಮಾಡಿ ಆಪರೇಟ್ ಮಾಡಿ ಅದು ಕೆಲಸ ಮಾಡುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ನೀವೀಗ ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. ಇನ್ವರ್ಟರ್ನಲ್ಲಿ ಡಿಫೆಕ್ಟ್ಸ್ಗಳನ್ನು ಗುರುತಿಸುವುದು, ರಿಪೇರಿ ಮಾಡುವ ಮೂಲಕ ಇನ್ವರ್ಟರ್ನನ್ನು ಸರಿಪಡಿಸುವುದು, ಬ್ಯಾಟರಿ ಚಾರ್ಜರ್ನಲ್ಲಿ ಗುರುತಿಸಿ ಸರಿಪಡಿಸುವುದು, ಬ್ಯಾಟರಿ ಮತ್ತು ಇನ್ವರ್ಟರ್ನ ರಿಪೇರ್ ಮತ್ತು ಮೇಂಟೆನೆನ್ಸ್ ಮಾಡುವುದು, ಬ್ಯಾಟರಿ ಚಾರ್ಜರ್ ಮತ್ತು ಇನ್ವರ್ಟರ್ ಅನ್ನು ಹೇಗೆ ಮೇಂಟೈನ್ ಮಾಡುವುದು, ಸರ್ವಿಸ್ ಮತ್ತು ಟ್ರಬಲ್ ಶೂಟ್ ಮಾಡುವುದು ಎಂಬುದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಬಯಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಬಾಯ್.